ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಅನೈತಿಕ ಚಟುವಟಿಕೆ ತಾಣವಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ? ಹೌದು, ಯರಗಟ್ಟಿ ಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ರೆಡಿಯಾಗಿ ಉದ್ಘಾಟನೆಯಾಗದೆ ಉಳಿದಿದೆ. ಇದಕ್ಕೆ ಏನು ಕಾರಣ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಶಾಸಕ ವಿಶ್ವಾಸ್ ವೈದ್ಯರವರು ಇದರ ಕುರಿತು ಸ್ಪಷ್ಟನೆ ನೀಡಬೇಕಾಗಿದೆ. ಸಾರ್ವಜನಿಕರು ಶಾಸಕರೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಯಾವಾಗ ಎಂದು ಕೇಳುವಂತಾಗಿದೆ. ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಸೋಮುರೇನಾಪುರ ಮಾತನಾಡುತ್ತಾ, ಇಂದಿರಾ ಕ್ಯಾಂಟೀನ್ ಅನ್ನ ಕೊಡುವ ಪವಿತ್ರ ಸ್ಥಾನ, ಆದರೆ ಇಲ್ಲಿ ಅನೈತಿಕ ಕೆಲಸಗಳು ರಾಜಾರೋಷವಾಗಿ ನಡೀತಾ ಇವೆ. ಆದಷ್ಟು ಬೇಗನೆ ಇದನ್ನು ಮಾನ್ಯ ಶಾಸಕರು ಇದರ ಉದ್ಘಾಟನೆ ಭಾಗ್ಯ ಕರುಣಿಸಬೇಕು. ಇಲ್ಲ ಅಂದರೆ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಮುಖಾಂತರ ಗಡುವನ್ನು ಸರ್ಕಾರಕ್ಕೆ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಹನುಮಂತ್ ಕಿಡದಾಳ್, ಮಲ್ಲಪ್ಪ ಕಿಡದಾಳ್, ಲಕ್ಷ್ಮಣ್ ಕರಿಗೊಂಡವರ್, ಶಿವಾಜಿ ಕಡ್ಕೋಳ್ ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ನಮಸ್ಕಾರಗಳು. ಯರಗಟ್ಟಿ ತಾಲೂಕಿನಲ್ಲಿ ಏನು ಯರಗಟ್ಟಿ ಪಟ್ಟಣದಲ್ಲಿ ಒಂದು ಇಂದಿರಾ ಕ್ಯಾಂಟೀನವನ್ನು ಬಹುದಿನಗಳನ್ನ ಹೋರಾಟ ಮಾಡಿದ ಪರಿಶ್ರಮದಿಂದ ಮಾನ್ಯ ಶಾಸಕರು ಈ ಇಂದಿರಾ ಕ್ಯಾಂಟೀನವನ್ನು ತಂದರು. ಇದು ಇಂದಿರಾ ಕ್ಯಾಂಟೀನ್ ಸಂಪೂರ್ಣ ಎಲ್ಲ ಆಗೈತಿ. ಆದರೆ ಸುಮಾರು 2 ರಿಂದ 3 ತಿಂಗಳಿಂದ ಈಗ ಏನಾಗಿತ್ತಪ್ಪ ಅಂದ್ರೆ ಒಂದು ಬೇರೆ ಬೇರೆ ದಂಧೆ ಮಾಡೋ ರಾತ್ರಿ ಒಂದಷ್ಟು ಮಂದಿ ಒಳಗೆ ಹೋಗಿ ಏನೇನೋ ಉಳಿಸ್ತನ ಮಾಡಕತ್ತಾರೋ. ಇದು ವೇಶ್ಯಾವಾಟಿಕೆ ಮಾಡುವಂಥ ಸ್ಥಳ ಆಗೈತಿ. ಯಾಕಂದ್ರೆ ಒಂದು ಕಿಡಿಗೇಡಿಗಳು, ಹುಡುಗರು ಅಂಥವ್ರು ಒಳಗೆ ಹೋಗಿ ಹೊಂದಿರುವಂಥ ಸ್ಥಳ ಆಗೈತಿ. ದಯಮಾಡಿ ಮಾನ್ಯ ನಮ್ಮ ಯಲ್ಲಮ್ಮ ಮತಕ್ಷೇತ್ರ ಜನಪ್ರಿಯ ಶಾಸಕರಂಥ ವಿಶ್ವಾಸನ ವೈದ್ಯವರು ತಕ್ಷಣ ಜನರಿಗೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ರೈತರು, ಕೂಲಿ ಕಾರ್ಮಿಕರು, ಎಲ್ಲ ಹೆಣ್ಮಕ್ಳು, ತಾಯಂದಿರು ಕೂಡ, ಎಲ್ಲ ರೈತರು, ಎಲ್ಲ ಜನರು ಊಟ ಮಾಡುವಂಥ ಸ್ಥಳದಲ್ಲಿ ಇದು ಅನೈತಿಕ ಚಟುವಟಿಕೆಗಳನ್ನು ನಡೀತಾ ಇದೆ. ದಯಮಾಡಿ ಶಾಸಕರು ಇದನ್ನು ತಕ್ಷಣ ಉದ್ಘಾಟನೆ ಮಾಡಿ ಇದು ಇಂದಿರಾ ಕ್ಯಾಂಟೀನನ್ನು ಎಲ್ಲರಿಗೂ ಅನ್ನ ಉಣ್ಣುವಂಥ ಸ್ಥಳವನ್ನು ಮಾಡಿ ಅಂತೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇವೆ. ಇದು ಇನ್ನೇನು ಕೆಲವೇ 26ನೇ ತಾರೀಕು, ನಾವು 26ನೇ ತಾರೀಕು ಮಟ್ಟ ಗಡುವು ಕೊಡ್ತೇವೆ. ದಯಮಾಡಿ ಶಾಸಕರು ಅಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಹೋರಾಟ ಮಾಡ್ತೇವೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷ ಸೋಮುರೇನಾಪುರ ಮತ್ತು ನಮ್ಮ ಯರಗಟ್ಟಿ ತಾಲೂಕಾಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಇನ್ನೂ ನಮ್ಮ ರೈತ ಸಂಘದ ಪದಾಧಿಕಾರಿಗಳನ್ನು ಕರ್ಕೊಂಡು ಬಂದು ದೊಡ್ಡ ಹೋರಾಟವನ್ನು ಮಾಡ್ತೇವೆ. ಇದರ ಜೊತೆಗೆ ಇಲ್ಲಿ ಟಾಯ್ಲೆಟ್, ಹೆಣ್ಣುಮಕ್ಕಳಿಗೆ ಟಾಯ್ಲೆಟ್ ಸರಿಯಾದ ರೀತಿ ಸೌಲಭ್ಯ, ಮೂಲ ಸೌಕರ್ಯಗಳು ಇಲ್ಲ. ಅದರ ಜೊತೆಗೆ ಇಲ್ಲಿ ಹೆಣ್ಮಕ್ಳು ಕುಂದಿರುವಂಥ ವ್ಯವಸ್ಥೆನೂ ಕೂಡ ಇಲ್ಲ. ಇದು ಯರಗಟ್ಟಿ ಯಾವ ರೀತಿ ಐತೆ ಅಂದ್ರೆ 4 ರಾಜ್ಯದ ಹೆದ್ದಾರಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಥಳ.